ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬರ ಅಧ್ಯಯನಕ್ಕೆ ನಾನು, ನಮ್ಮ ಬೈರತಿಯವರು, ನಮ್ಮ ನವೀನ್ ಅವರು ನಾವೆಲ್ಲ ಬಂದಿರೋವಂಥದ್ದು. ಇಲ್ಲಿ ಬರ ಬಂದು ರಾಜ್ಯದ ಜನ, ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗ ಮೊದಲಿಂದನೂ ಒಂದು ರೀತಿ ಬರಕ್ಕೆ ರೆಗ್ಯುಲರ್ ಬರುವಂಥ ಒಂದು ಜಿಲ್ಲೆ ಇದು. ಇಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಬಿತ್ತನೆ ಮಾಡುವಂಥ ಜಾಗ ಇದೆ. ಆದರೆ ಬಿತ್ತನೆ ಆಗಿರೋದು ಇಲ್ಲಿ 60,000 ಮಾತ್ರ, ಅಂದರೆ 19% ಮಾತ್ರ, 19% ಮಾತ್ರ. ಇವತ್ತು ನಾವು ಬಂದು ನಿಂತಿರೋ ಹೊಲ ಸೂರ್ಯಕಾಂತಿ ಹೊಲ. ಇಲ್ಲಿ ರೈತ ಇಲ್ಲೇ ಇದ್ದಾನೆ ಪಕ್ಕದಲ್ಲಿ. ಒಟ್ಟು 13 ಎಕರೆ ಒಂದು ಜಮೀನು, ಅಣ್ಣ ತಮ್ಮಂದಿರದೆಲ್ಲ ಸೇರಿ 13 ಎಕರೆ ಜಮೀನಿದೆ. 90 ದಿನಕ್ಕೆ ಇದು ಕಟಾವಾಗಬೇಕು. ಈಗ 55 ದಿನ ಆಗಿದೆ. ಇನ್ನು ಮೊಗ್ಗು ಕೂಡ ಬಂದಿಲ್ಲ. ಕಳೆದ 1.5-2 ತಿಂಗಳಿಂದನೂ ಕೂಡ ಮಳೆನೂ ಕೂಡ ಬಂದಿಲ್ಲ. ಪ್ರಾರಂಭದ ಮಳೆಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಈಗ ಪೂರ್ತಿ ಇನ್ನು ಮಳೆ ಬಂದರೂ ಬೆಳೆ ಇಲ್ಲ, ಬರೆದಿದ್ರೂ ಬೆಳೆ ಇಲ್ಲ, ಆ ಪರಿಸ್ಥಿತಿ. ನಾನು ಕೇಳಿದೆ ರೈತರನ್ನ, ಇವಾಗೇನೋ ಮಳೆ ಬಂದರೆ ಇಲ್ಲ, ಇನ್ನು ಮಳೆ ಬಂದ್ರೂ ಕೂಡ ಇನ್ನು ಹೂ ಬರೋಕ್ಕಾಗಲ್ಲ, ಕಾಯಿನೂ ಬಿಡೋಕ್ಕಾಗಲ್ಲ, ಪೂರ್ತಿ ಹೊರಟೋಗಿದೆ ಅಂತ. ಅಂದರೆ ಪೂರ್ತಿ ಜಮೀನು ಇಲ್ಲಿರೋವಂಥದ್ದು ಎಲ್ಲನೂ ಆಲ್ಮೋಸ್ಟ್ ಆಲ್ ಸೂರ್ಯಕಾಂತಿ ಬೆಳೆದಿರೋವಂಥದ್ದೇ. ಎಲ್ಲ ಕಡೆನೂ ಸೂರ್ಯಕಾಂತಿ ಬೆಳೆದಿರೋವಂಥದ್ದು. ಅದಲ್ದಿರ ಜೋಳ, ಬೇರೆ ಬೇರೆ ಕಡೆ ಜೋಳ ಇದೆ, ಇವೆಲ್ಲ ಶೇಂಗಾ, ಈ ಥರದ್ದೆಲ್ಲ ಬೆಳೀತಾರೆ. ಈ ಸೂರ್ಯಕಾಂತಿ ಅಂತೂ ಹೊರಟೋಗಿದೆ. ಅಂದರೆ ಇವತ್ತು ರೈತರು ಒಂದು ರೀತಿ ಕಂಗಾಲಾಗಿರೋವಂಥದ್ದು. ಅಲ್ಲಿ ರೈತ ಹೇಳ್ತಾ ಇದ್ದ, ನಮಗೆ ಇಲ್ಲೇ ಇದರ ಪಕ್ಕದಲ್ಲಿ ಹೇಳ್ತಾ ಇದ್ದ ನಮಗೆ ಇನ್ನು ಇದರಲ್ಲಿ ನಾನು ಹೊಲದ ಕಡೆ ಬಂದೇ ಇಲ್ಲ, ಇವತ್ತೇ ನಾನು ಬಂದಿರೋದು ಅಂತ. ಹೊಲದ ಕಡೆ ಬಂದು ನೋಡಿದ್ರೆ ನಾನು ನೋವಾಗ್ತೈತೆ, ಕಣ್ಣೀರು ಬರ್ತೈತೆ. ಅದಕ್ಕೆ ನಾನು 1 ತಿಂಗಳಾಯ್ತು ಈ ಕಡೆ ಬಂದೇ ಇಲ್ಲ. ಮಳೆನೂ ಬರ್ತಾ ಇಲ್ಲ, ನಾನು ಬರಲಿಲ್ಲ. ಇನ್ನು ಬಂದ್ರೂ ಒಂದೇ, ಹೋದ್ರೂ ಒಂದೇ. ಇದನ್ನು ಏನು ಮಾಡೋಕ್ಕೂ ಆಗಲ್ಲ. ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ. ಅದರಿಂದ ನಾನು ಈಗ ನಮ್ಮ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಅಧಿಕಾರಿಗಳೆಲ್ಲ ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ದಾರೆ, ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ. ನಾನು ಹೇಳಿದೆ, ಯಾವ ರೈತನಿಗೂ ಅನ್ಯಾಯ ಆಗಬಾರ್ದು, ಎಲ್ಲ ಕಡೆ ಹೋಗಬೇಕು. ಇನ್ನೂ ಕೇಳಿದೆ ರೈತರನ್ನ, ಯಾರು ಬಂದು ಅಧಿಕಾರಿಗಳು ಬಂದು ಇನ್ನೂ ಯಾರೂ ಸಮೀಕ್ಷೆನೇ ಮಾಡಿಲ್ಲಂತೆ, ನೋಡೂ ಇಲ್ಲ, ಬಂದು ಈ ಕಡೆ ಮುಖನೂ ಮಾಡಿಲ್ಲ. ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡು ವರದಿ ಮಾಡ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ರೈತರು ಬಿಟ್ಟೋಗೋ ಸಂದರ್ಭ ಜಾಸ್ತಿ ಇದೆ. ಇನ್ಶೂರೆನ್ಸು ಅಷ್ಟೇ, ಅಷ್ಟು ಪ್ರಚಾರ ಮಾಡಿಲ್ಲ. ಈ ಜಿಲ್ಲೆಯಲ್ಲಿ ಇನ್ಶೂರೆನ್ಸು ಸಿಗುತ್ತೆ ಅಂಥೇಳಿ ಪ್ರಚಾರ ಮಾಡಿಲ್ಲ. ನಿಮಗೆ 350 ರೂಪಾಯಿ ಕಟ್ಟಿದ್ರೆ ನಿಮಗೊಂದು 4,000 ರೂಪಾಯಿ ಪರಿಹಾರ ಬರ್ಬೋದು. ಅದು ಇನ್ಶೂರೆನ್ಸ್ದು, ಅದು 70%ಗಿಂತ ಜಾಸ್ತಿ ಲಾಸ್ ಆಗಿದ್ದರೆ ಮಾತ್ರ. ಅದರಿಂದ ಇವತ್ತು ರೈತ ಸಂಕಷ್ಟದಲ್ಲಿದ್ದಾರೆ. ನಾವು ಡಿಮ್ಯಾಂಡ್ ಈಗಾಗಲೇ ಬರ ಅಂತ ಘೋಷಣೆ ಮಾಡಿ. ಮಳೆ ಇಲ್ಲಿ ಬಂದು ಚಿತ್ರದುರ್ಗಲ್ಲೇ 2 ತಿಂಗಳಾಯ್ತಪ್ಪ. ನಾ ಹಿಂದೆ ಇದ್ದಾಗ, ರೆವಿನ್ಯೂ ಮಿನಿಸ್ಟ್ರ್ ಇದ್ದಾಗ, ನಾನು ಬರ ಘೋಷಣೆ ಆಗಿದ್ದು ಒಂದೇ 1 ತಿಂಗಳಲ್ಲಿ ನಾನು ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದೀನಿ. ದಾಖಲೆಗಳಿದೆ. ನಾನು ಎಷ್ಟು 4 ಇರಪ್ಪ ಯಾರು ನಾನಿದ್ದಂಥ 4 ವರ್ಷವೂ ಕೂಡ ಬರ ಪರಿಹಾರದ ಹಣವನ್ನು ಮೊದಲೆಲ್ಲ 9 ತಿಂಗಳು 11 ತಿಂಗಳು ತೊಗೊತಾಯಿದ್ರು. ನಾನು ಬಂದಾಗ 1 ತಿಂಗಳು 2 ತಿಂಗಳಲ್ಲಿ ಎಲ್ಲ ಹಣವನ್ನು ಕೊಟ್ಟಿದ್ದೀನಿ. ನಾನು ಸರ್ಕಾರಕ್ಕೂ ಅದೇ ಆಗ್ರಹ ಮಾಡ್ತಾಯಿದ್ದೀನಿ. ಕೇಂದ್ರ ಸರ್ಕಾರ ಅಂತೇಳಿ ಗೂಬೆ ಕೂಸಕ್ಕೆ ಹೋಗಬೇಡಿ. ನಾನು ಯಾವತ್ತೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಒಂದಿನೂ ಹೇಳೇ ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟ್ರಾಗಿ ನಮ್ಮ ಖಜಾನೆಯಲ್ಲಿ ಹಣ ಇತ್ತು, ನಾವೆಲ್ಲರಿಗೂ ಕೊಟ್ಬಿಟ್ರಿ ರೈತರಿಗೆ. ನ್ಯಾಚುರಲ್ಲ ಕೇಂದ್ರ ಸರ್ಕಾರ ಅವ್ರ ತಂಡ ಬರಬೇಕು, ಸಮೀಕ್ಷೆ ಮಾಡಬೇಕು, ಅದಾದಮೇಲೆ ಅವ್ರು ಬಂದೇ ಬರ್ತದೆ. ನ್ಯಾಚುರಲ್ ನಿಮ್ಮ ಅಕೌಂಟಿಗೆ ಸೇರ್ತದೆ. ಹಣ ಫಸ್ಟ್ ಬಿಡುಗಡೆ ಮಾಡೋದು ರಾಜ್ಯ ಸರ್ಕಾರ ಮಾಡಬೇಕು. ಅದರಲ್ಲಿ ಮೀನಾವೇಶ ಎಣಿಸ್ತಾ ಇದೆ. ಇಲ್ಲಿ ನೋಡಿ, ಯಾರಾದರೂ ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿನೂ ಅಷ್ಟೇ, ಕಾಟಾಚಾರಕ್ಕೆ ಒಂದು ಕಡೆ ಬಂದ್ಬಿಟ್ಟು ಹೊರಟೋದ್ರು. ನಾನು ಈ ಬರ ಸಂಬಂಧಪಟ್ಟಂತೆ 15 ದಿನದಿಂದನೇ ನಾನು ಕಾವೇರಿ KRSಗೆ ಹೋಗಿದ್ದೆ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಒಣಗಿರೋ ಕಡೆ ಹೋಗಿದ್ದೆ. ನಾನು 15 ದಿನದಿಂದನೇ ನಾನು ಪ್ರವಾಸ ಮಾಡ್ತಾಯಿದ್ದೀನಿ. ಇದು 2ನೇ ಕಂತಲ್ಲಿ ನಾನು ಪ್ರವಾಸ ಮಾಡ್ತಾ ಇರೋದು. ಅಂದರೆ ರೈತರ ಸಂಕಷ್ಟದಲ್ಲಿರೋವಾಗ ನೀವು ಮಂತ್ರಿಮಂಡಲ ಮುಖ್ಯನೋ, ರೈತರ ಸಂಕಷ್ಟ ಮುಖ್ಯನೋ? ನೀವು ಮಂತ್ರಿ ಮಾಡೋದು ಒಂದು 4 ದಿನ ನಿಧಾನ ಆದರೂ ಸರಿ, ಈ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಯಿತು. ಆದರೆ ನೀವು ಅದನ್ನು ಬಿಟ್ಬಿಟ್ಟು ನಿಮ್ಮ ಅಧಿಕಾರದ ಲಾಲಾಸೆಗೋಸ್ಕರ, ಅಧಿಕಾರ ಕಬಳಿಕೆ ಮಾಡೋಕ್ಕೋಸ್ಕರ, ಲೂಟಿ ಹೊಡೆಯೋದಕ್ಕೋಸ್ಕರ ಇವತ್ತು ರೈತರ ಕಡೆ ನೋಡ್ತಾನೆ ಇಲ್ಲ, ಪ್ರವಾಸ ಮಾಡ್ತಾ ಇಲ್ಲ. ಮಾತೆತ್ತರೆ ದಿನನಿತ್ಯ ದೆಹಲಿ. ಇದುವರೆಗೂ ಮುಖ್ಯಮಂತ್ರಿಗಳು 3 ಬಾರಿ ದೆಹಲಿ ಯಾತ್ರೆ ಆಯಿತು.
ಅಲ್ಲಿ ಹೋಗಿ ಕಾಕ್ರೋಚ್ ಪಾರ್ಟಿ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಪ್ರತಿಭಟನೆ ಮಾಡೋಕ್ಕಾಗ್ತದೆ. ಇಲ್ಲಿ ರೈತರು ಹೊಲಗಳಿಗೆ ಬಂದು ಕೂತ್ಕೊಂಡು ರೈತರ ಸಂಕಷ್ಟ ಕೇಳೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ತಂಡವಾಗಿ ನಾನು ಬೈರ್ತಿ ಅವರೆಲ್ಲರೂ ಕೂಡ ಬಂದಿರೋವಂಥದ್ದು ನ್ಯಾಯ ಸಿಗಬೇಕು. ನ್ಯಾಯ ಸಿಗೋಕ್ಕೆ ನಾವು ಹೋರಾಟ ಮಾಡ್ತೀರಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ BJPಯ ಎಲ್ಲ ನಮ್ಮ ಪ್ರಮುಖ ನಾಯಕರು ಕೂಡ ಈಗಾಗಲೇ ಎಲ್ಲ ಕಡೆ ಬರ ಅಧ್ಯಯನಕ್ಕೆ ಹೋಗಿದ್ದಾರೆ. ಆ ವರದಿಯನ್ನು ನಾನು ತೊಗೊಳ್ತೀನಿ. ವಿಧಾನಸಭಾ ಅಧಿವೇಶನ ಏನು ಶುರುವಾಗ್ತೈತೆ 13ನೇ ತಾರೀಕು, ಅದರಲ್ಲಿ ಮೊದಲ ವಿಚಾರವಾಗಿ ಈ ಬರದ ವಿಚಾರನೇ ಮೊದಲ ಆದ್ಯತೆಯಾಗಿ ನಾವು ತೆಗೆದುಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತೀರಿ. ಅದರಿಂದ ರೈತರು ಯಾರೂ ಪಾಪ ಈ ಸರ್ಕಾರ ಬಂದ ಮೇಲೆ ಭಾಳ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ. ಸುಮಾರು 3,000ಕ್ಕೂ ಹೆಚ್ಚು ಈ ಸರ್ಕಾರ ಬಂದ ಮೇಲೆ 3,000ಕ್ಕೂ ಹೆಚ್ಚು ಆತ್ಮಹತ್ಯೆಗಳಾಗ್ತಾಯಿದೆ. ಅದಕ್ಕೆ ರೈತರು ಯಾರೂ ಕೂಡ ಕಂಗೆಡೋದು ಬೇಡ. ನಿಮ್ಮ ಜೊತೆ ನಾವಿದ್ದೀರಿ. ಸರ್ಕಾರದಿಂದ ಏನೇನು ಬರಬೇಕೋ ಅದೆಲ್ಲ ಹಣವನ್ನು ನಾವು ಕೊಡಿಸ್ತೀರಿ. ವಿಧಾನಸಭೆಯಲ್ಲೂ ಕೂಡ ಇದನ್ನು ಧ್ವನಿ ಎತ್ತಿ ಸರ್ಕಾರಕ್ಕೆ ಕಿವಿ ಹಿಂಡಿ ಬೇಗ ಹಣ ಬಿಡುಗಡೆ ಮಾಡುವಂಥದ್ದಕ್ಕೆ ಕ್ರಮಗಳನ್ನು ಕೊಡ್ತೀರಿ.